ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಲೋಹಿತ್ ಶಿರೋಡ್, ನ್ಯೂಸ್ 18 ಚಿಕ್ಕೋಡಿ ಜಿಲ್ಲೆ ವರದಿಗಾರ. ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಕ್ರೆಡಿಟ್ ಪೊಲಿಟಿಕ್ಸ್ ಶುರುವಾಗಿರ್ತಕ್ಕಂಥದ್ದು. ಒಂದು ಕಾಮಗಾರಿ ಮಂಜೂರಾಗಿದೆ, ಅದರ ಕ್ರೆಡಿಟ್ ತಗೊಳ್ಳೋದಕ್ಕೆ ಈಗ ಘಟಾನುಘಟಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ನಾನು ಮಾಡಿಸಿದ್ದೀನಿ ಅಂತ ಈಗ ಇಬ್ಬರ ಸಂಸದರ ನಡುವೆ ಕ್ರೆಡಿಟ್ ವಾರ್ ಶುರುವಾಗಿರ್ತಕ್ಕಂಥದ್ದು. ಸೊ ಯಾರು ಆ ಸಂಸದರು, ಏನಿದು ಕ್ರೆಡಿಟ್ ಪಾಲಿಟಿಕ್ಸ್, ಯಾವುದು ಆ ಶಾಲೆ ಅನ್ನೋದ್ರ ಕುರಿತು ಈ ಒಂದು ಡಿಜಿಟಲ್ ಕಂಟೆಂಟಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿಯನ್ನು ಕೊಡ್ತಾ ಇದ್ದರೆ ನಮ್ಮ ನ್ಯೂಸ್ 18 ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಅದರ ಜೊತೆಗೇನೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ನ್ಯೂಸ್ 18 ಕನ್ನಡ ಚಾನಲ್ನ ಫಾಲೋ ಮಾಡಿ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಕೇಂದ್ರೀಯ ವಿದ್ಯಾಲಯ ಮಂಜೂರಾಗಿರ್ತಕ್ಕಂಥದ್ದು. ಮಂಜೂರಾತಿ ವಿಚಾರದಲ್ಲಿ ಈಗ ಬೆಂಬಲಿಗರು ಏನಂತಂದರೆ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೆ ಹಾಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಬೆಂಬಲಿಗರಿಗೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಕ್ರೆಡಿಟ್ ವಾರನ್ನು ಶುರು ಮಾಡ್ಕೊಂಡಿರ್ತಕ್ಕಂಥದ್ದು. ಶಿಕ್ಷಣಕ್ಕೆ ವಿಚಾರವಾಗಿ ನಮ್ಮ ಸಂಸದರು ಮೇಲ್ಗೈಯನ್ನು ಸಾಧಿಸಿದ್ದಾರೆ. ನಮ್ಮ ಸಂಸದರ ಪ್ರತಿಫಲದಿಂದಲೇ ಇವತ್ತು ಈ ಒಂದು ಶಿಕ್ಷಣ ಸಂಸ್ಥೆ ಮಂಜೂರಾತಿ ಆಗಿದೆ ಅನ್ನುವಂಥ ಪೋಸ್ಟ್ಗಳನ್ನ ಹಾಕಿ ಈಗ ಕ್ರೆಡಿಟ್ ತೊಗೊಳಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸೊ ಪ್ರಮುಖವಾಗಿ ನಾವು ನೋಡೋದಾದರೆ ಆ ಒಂದು ಶಾಲೆ ಯಾವುದಪ್ಪ ಅಂತ ನೋಡೋದಾದರೆ ಕೇಂದ್ರ ಸರ್ಕಾರದಿಂದ ಆಪರೇಟ್ ಆಗಿರ್ತಕ್ಕಂಥ PM ಶ್ರೀ ಕೇಂದ್ರೀಯ ವಿದ್ಯಾಲಯ. ಸೊ ಈಗಾಗಲೇ ಬೆಳಗಾವಿ ನಗರ ಸೇರಿದಂತೆ ಚಿಕ್ಕೋಡಿಯಲ್ಲೂ ಕೂಡ ಕೇಂದ್ರೀಯ ಶಾಲೆ ಇದೆ. ಗಡಿ ಭಾಗ ಅಥಣಿ ಆಗಿರೋದ್ರಿಂದ ಸಾಕಷ್ಟು ಜನ ಏನಂತಂದರೆ ಕೇಂದ್ರ ಸರ್ಕಾರ ಅಧೀನದಲ್ಲಿ ಸೈನ್ಯದಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಸ್ಥಳೀಯರಿಗೂ ಕೂಡ ಏನಂತಂದರೆ ಒಂದು ಕೇಂದ್ರೀಯ ವಿದ್ಯಾಲಯ ಬೇಕು ಅನ್ನುವಂಥ ಸಾಕಷ್ಟು ಏನಂತಾರೆ ಮನವಿಯನ್ನು ಮಾಡಿದ್ರು. ಕಳೆದ 10 ವರ್ಷಗಳಿಂದಲೂ ಕೂಡ ನಮಗೊಂದು ಕೇಂದ್ರೀಯ ವಿದ್ಯಾಲಯವನ್ನು ತರಬೇಕು ಅನ್ನುವಂಥ ಬೇಡಿಕೆಯನ್ನು ಸಾಕಷ್ಟು ಜನಪ್ರತಿನಿಧಿಗಳ ಮುಂದೆ ಇಟ್ಟಿರ್ತಕ್ಕಂಥದ್ದು. ಸೊ ಈ ಬಾರಿ ಅಂತಂದರೆ ಕಳೆದ ಡಿಸೆಂಬರ್ 19ರಂದು ಈ ಒಂದು ಕೇಂದ್ರೀಯ ವಿದ್ಯಾಲಯಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬರೋಬ್ಬರಿ 15 ಎಕರೆ ಜಾಗದಲ್ಲಿ ಈ ಒಂದು ಕೇಂದ್ರೀಯ ವಿದ್ಯಾಲಯ ಸ್ಥಾಪನೆ ಮಾಡಿ ಇದೇ 2026-27ನೇ ಸಾಲಿನಿಂದಲೇ ಅಡ್ಮಿಷನ್ಗಳನ್ನ ಶುರು ಮಾಡಿ ತಾತ್ಕಾಲಿಕವಾಗಿ, ಬಳಿಕ ಸುಸಜ್ಜಿತ ಕಟ್ಟಡ ನಿರ್ಮಾಣಗೊಂಡ ಬಳಿಕ ಪೂರ್ಣ ಪ್ರಮಾಣದಲ್ಲಿ ನೀವು ಶಾಲೆಯನ್ನು ಶುರು ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆರ್ಡರನ್ನು ಪಾಸ್ ಮಾಡಿರ್ತಕ್ಕಂಥದ್ದು. ಸೊ ಈ ವಿಚಾರದಲ್ಲಿ ಏನಂತಂದರೆ ಚಳಿಗಾಲದಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ಒಂದು ಕೇಂದ್ರೀಯ ವಿದ್ಯಾಲಯ ವಿಚಾರವಾಗಿ ಪ್ರಸ್ತಾವನೆಯನ್ನು ಮಾಡಿರ್ತಾರೆ, ಪ್ರಶ್ನೆಯನ್ನು ಕೇಳಿರ್ತಾರೆ. ಆ ಪ್ರಶ್ನೆ ಕೇಳಿದಾದ್ಮೇಲೆ ಅಧಿಕೃತವಾಗಿ ಆರ್ಡರ್ ಬಂದಿರತಕ್ಕಂಥದ್ದು. ಸೊ ಇದನ್ನೇ ಏನಂತಂದರೆ ನಮ್ಮ ಸಚಿವರೇ ಇದನ್ನು ಮಾಡಿಸಿದ್ದಾರೆ, ನಮ್ಮ ಸಂಸದರೇ ಇದನ್ನು ಮಾಡಿಸಿದ್ದಾರೆ. ಸೊ ಹಾಗಾಗಿ ಇಡೀ ಕ್ರೆಡಿಟು, ಇಡೀ ಶ್ರೇಯಸ್ಸು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸಲ್ಲುತ್ತೆ, ಅವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ ಅನ್ನುವಂಥ ಸಾಕಷ್ಟು ದೊಡ್ಡ ಮಟ್ಟದ ಪೋಸ್ಟ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಹೀಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ ಈ ಒಂದು ಕೇಂದ್ರೀಯ ವಿದ್ಯಾಲಯ ಮಂಜೂರಾತಿ ಆಗೋದಕ್ಕೆ ಪ್ರಮುಖ ಕಾರಣ ಇವರೇ ಅನ್ನುವಂಥ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ. ಯಾವಾಗ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಬೆಂಬಲಿಗರು ಈ ಒಂದು ಪೋಸ್ಟನ್ನು ಹಾಕೋಕೆ ಶುರು ಮಾಡಿದ್ರು, ಆಗ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೆ ಅಥಣಿಯ ಶಾಸಕ ಮಾಜಿ DCM ಲಕ್ಷ್ಮಣ್ ಸವದಿ ಬೆಂಬಲಿಗರು ಕೆರಳಿ ಕೆಂಡಾಗಿರ್ತಕ್ಕಂಥದ್ದು. ಯಾಕಂತಂದರೆ ಸಂಸತ್ನಲ್ಲಿ ಬರೀ ಒಂದು ಬಾರಿ ಭಾಷಣ ಮಾಡಿದ ತಕ್ಷಣ ಯಾವುದೇ ಕಾಮಗಾರಿಗಳಾಗಲಿ, ಯಾವುದೇ ಯೋಜನೆಗಳಾಗಲಿ ಮಂಜೂರಾತಿಯನ್ನು ಪಡೆಯಲ್ಲ. ಅದಕ್ಕೆ ಹಿಂದ್ಗಡೆ ಸಾಕಷ್ಟು ಶ್ರಮ ಇರುತ್ತೆ, 4-5 ವರ್ಷಗಳ ಹೋರಾಟ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಕ್ರೆಡಿಟನ್ನು ನೀವು ತೆಗೆದುಕೊಳ್ತಾ ಇದ್ರಿ, ಇದು ಶುದ್ಧ ಸುಳ್ಳು ಪ್ರಚಾರವನ್ನು ನೀವು ಪಡೆದುಕೊಳ್ತಾ ಇದ್ರಿ ಅನ್ನುವಂಥ ಆಕ್ರೋಶವನ್ನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಯಾಕಂತಂದರೆ ಕಳೆದ 3-4 ವರ್ಷಗಳ ಹಿಂದ್ಗಡೆನೆ ಅಂದಿನ ಸಂಸದ ಆಗಿರ್ತಕ್ಕಂಥ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಾವು ಲೆಟರ್ ಕೊಟ್ಟಿದ್ದೀವಿ, ಇಲ್ಲಿಯ ಜನರ ಸಮಸ್ಯೆಯನ್ನು ಕೇಂದ್ರದ ಶಿಕ್ಷಣ ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಸೊ ಅವತ್ತು ನಾವು ಲೆಟರ್ ಕೊಟ್ಟಿದ್ದ ಪರಿಣಾಮವಾಗಿ ಏನಂತಂದರೆ ಈ ಒಂದು ಕೇಂದ್ರೀಯ ವಿದ್ಯಾಲಯ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದೇನಿದ್ರು ಕ್ರೆಡಿಟ್ ನಮಗೆ ಸಲ್ಲತ್ತೆ ಅನ್ನುವಂಥ ಮಾತನ್ನ ಇವತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಬೆಂಬಲಿಗರು ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ಯಾಕಂತಂದರೆ ಸಾಮಾನ್ಯವಾಗಿ ಒಂದು ಯೋಜನೆ ಬರಬೇಕಂತಂದರೆ ಅದಕ್ಕೆ DPR ಆಗಬೇಕಾಗತ್ತೆ, ಸ್ಥಳೀಯವಾಗಿ ಪರಿಶೀಲನೆಗಳಾಗಬೇಕಾಗತ್ತೆ, ಜಮೀನುಗಳನ್ನ ನೀಡಬೇಕಾಗತ್ತೆ. ಸೊ ಇದೆಲ್ಲ ಆದ ಬಳಿಕ ಅಲ್ಲಿನ ಭೌಗೋಳಿಕ ಪರಿಸ್ಥಿತಿಯನ್ನು ಆಧಾರದಲ್ಲಿ ಇಟ್ಕೊಂಡೇ ಇವತ್ತು ಯೋಜನೆಗಳು ಬರ್ತವೆ. ಸೊ ಅದೇ ರೀತಿ ಈ ಒಂದು ಕೇಂದ್ರೀಯ ವಿದ್ಯಾಲಯದಲ್ಲೂ ಕೂಡ ಆಗಿತ್ತು. ಕಳೆದ ವರ್ಷವೇ ಏನಂತಂದರೆ ಇದಕ್ಕೆ ಮಂಜೂರಾತಿ ಸಿಗಬೇಕಾಗಿತ್ತು, ಆದರೆ ಅವತ್ತು ಭೂಮಿಯ ವಿಚಾರದಲ್ಲಿ ಒಂದಷ್ಟು ಅಡೆತಡೆಗಳು ಬಂದಿದ್ದವು. ಸೊ ಹಾಗಾಗಿ ಏನಂತಂದರೆ ಈ ಒಂದು ಸಂಸ್ಥೆ ಮಂಜೂರಾತಿಯನ್ನು ಹೊಂದಿರಲಿಲ್ಲ. ಆದರೆ ಯಾವ ಭೂಮಿ ವಿಚಾರದಲ್ಲಿ ಅಡೆತಡೆಗಳು ಬಂದಿತ್ತು ಅವೆಲ್ಲವೂ ಕೂಡ ಡಾಕ್ಯುಮೆಂಟಲ್ಲಿ ಕ್ಲಿಯರ್ ಆದ ಬಳಿಕ ಈ ವರ್ಷ ಅದಕ್ಕೆ
ಅನುಮೋದನೆ ಸಿಕ್ಕಿದೆ. ಸೊ ಹಾಗಾಗಿ ಇದರ ಹಿಂದೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಸಾಕಷ್ಟು ಏನಂತಂದ್ರೆ ಶ್ರಮ ಇದೆ. ಅದರ ಜೊತೆಗೇನೆ ಅಂದು ಬಿಜೆಪಿಯಲ್ಲಿ ಗುರುತಿಸ್ಕೊಂಡಿದ್ರು, ಅವತ್ತು ಬಿಜೆಪಿಯಲ್ಲಿ DCM ಅವರಾಗಿದ್ರು. ಸೊ ಅವರು ಕೂಡ ಏನಂತಂದ್ರೆ ಸಾಕಷ್ಟು ಈ ಒಂದು ಕೇಂದ್ರೀಯ ವಿದ್ಯಾಲಯ ವಿಚಾರವಾಗಿ ಸಾಕಷ್ಟು ಏನಂತಂದ್ರೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರೆ ಅದರ ಫಲವಾಗಿ ಇವತ್ತು ಕೇಂದ್ರೀಯ ವಿದ್ಯಾಲಯ ಮಂಜೂರಾಗಿದೆ. ಎಲ್ಲ ಕ್ರೆಡಿಟ್ ನಮಗೆ ಹೋಗುತ್ತೆ ಅನ್ನುವಂಥ ಆಕ್ರೋಶವನ್ನ ಏನಂತಂದ್ರೆ ಇವತ್ತು ಸ್ಥಳೀಯರು ಆಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾದ್ರೆ ಸ್ಥಳೀಯರ ಆಕ್ರೋಶ ಏನು ಅನ್ನುವಂಥ ವಿಚಾರವನ್ನ ಅವರ ಏನ್ ಮಾತನಾಡಿದ್ದಾರೆ ಅನ್ನುವಂಥ ವಿಷಯವನ್ನ ನೋಡೋಣ ಬನ್ನಿ. ಮೂಳೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವುದು ಶಿನಾಳ ಗ್ರಾಮದಲ್ಲಿ ಇದು ಇರುವುದು 22 ಎಕರೆ ಜಮೀನು. ಅದರ ಪೈಕಿ ಒಂದು ಸುಮಾರು 10 ಎಕರೆ ಜಮೀನು. ಈ ಜಮೀನಿನಲ್ಲಿ ಕೇಂದ್ರೀಯ ವಿದ್ಯಾಲಯ ತಂದ ಈಗ ಹೊಸದ ಒಂದು ಸಂಸ್ಥೆ ಸ್ಯಾಂಕ್ಷನ್ ಆಗಿದೆ. ಈ ಸಂಸ್ಥೆಯನ್ನು ಸ್ಯಾಂಕ್ಷನ್ ಮಾಡಲಿಕ್ಕೆ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದ ಮಾಜಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣನ ಸವದಿಯವರು ಬಹಳ ಅಥಕ ಪ್ರಯತ್ನದಿಂದ 5 ವರ್ಷ ಪ್ರಯತ್ನದಿಂದ ಈ ಶಾಲೆಯನ್ನು ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಕಾರಣ ಲಕ್ಷ್ಮಣ್ ಸವದಿ ಅಂತ ಹೇಳೋಕ್ಕೇನು ಇದನ್ನೇ ಆಗೋದಿಲ್ಲ. ಆದರೆ ಇದು ಮಾಜಿ MP ಆದ ಇವರು ನಮ್ಮ ಪ್ರಕಾಶ್ ಇವರು ಅಣ್ಣಾ ಜೊಲ್ಲೆ ಅವರು ಮತ್ತು ಕೇಂದ್ರೀಯ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಸಹ ಇದಕ್ಕೆ ಬಹಳ ಪ್ರಯತ್ನವನ್ನು ಮಾಡಿ ಈ ಸಂಸ್ಥೆಯನ್ನು ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಕಾರಣ ಆಗಿದ್ದು. 5 ವರ್ಷದಿಂದ ಇದು ಲಕ್ಷ್ಮಣ್ ಸವದಿಯವರು ಈ ಶಾಲೆ ಆಗೋಕ್ಕೆ ಕಾರಣ ಬಹಳ ಪ್ರಯತ್ನ ಮಾಡಿದರು. ಅದರಿಂದ ಈ ಶಾಲೆಯಿಂದ ನಮ್ಮ ಊರಿಗೆ ಶಿನಾಳಕ್ಕೆ ಅದರದ ಪ್ರಭಾವ ಆಗಿ ನಮ್ಮ ಊರು ಸುಧಾರಣೆ ಆಗ್ಲಿಕ್ಕೆ ಒಂದು ಏಕದಮ್ ಚಲೋ ವಾತಾವರಣ ನಿರ್ಮಾಣ ಆಗಬಹುದು. ಈ ಆಗ್ಲಿಕ್ಕೆ ಕಾರಣ ನಮ್ಮ ಶಿನಾಳ ಗ್ರಾಮದ ಗುರು ಹಿರಿಯರು ಮತ್ತು ಎಲ್ಲರೂ ಹಿರಿಯರ ವತಿಯಿಂದ ಈ ಲಕ್ಷ್ಮಣ್ ಸವದಿಯವರಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ. ಸೊ ಇದು ಸ್ಥಳೀಯರು ಮಾತನಾಡುವಂಥದ್ದು ಏನಂತಂದ್ರೆ ಸಂಸತ್ನಲ್ಲಿ ಒಂದು ಬಾರಿ ಭಾಷಣ ಮಾಡಿದ ತಕ್ಷಣ ಯಾವುದೇ ಕಾಮಗಾರಿ ಮಂಜೂರಾತಿಯನ್ನು ಪಡೆಯಲ್ಲ. ಅದರ ಸಂಪೂರ್ಣ ಕ್ರೆಡಿಟ್ ಸಂಪೂರ್ಣ ಶ್ರೇಯಸ್ಸನ್ನ ಅವರು ಪಡೆಯೋದಕ್ಕಾಗಲ್ಲ. ಅವರು ಸಂಸದರ ಇದ್ದಾರೆ ಒಪ್ಕೊಳ್ತೀವಿ, ಆದರೆ ಅವರ ಭಾಷಣದ ತುಣುಕುಗಳನ್ನ ಈ ರೀತಿ ವೈರಲ್ ಮಾಡಿಕೊಂಡು ಬೇರೆ ಇನ್ನೊಬ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ನಾವೇ ಮಾಡಿದ್ದೀವಿ ಅನ್ನುವಂಥ ಕ್ರೆಡಿಟನ್ನು ಪಡೆಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನ ಇವತ್ತು ಏನಂತಂದ್ರೆ ಅಣ್ಣಾ ಸಾಹೇಬ್ ಜೊಲ್ಲೆ ಬೆಂಬಲಿಗರು ಎತ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಏನೇ ಆಗಲಿ ಒಟ್ನಲ್ಲಿ ಹೇಳೋದಾದ್ರೆ ಇವತ್ತು ಆತನಿಗೆ ಬೇಕಾಗಿರ್ತಕ್ಕಂಥ ಪ್ರಮುಖ ಕೇಂದ್ರೀಯ ವಿದ್ಯಾಲಯವನ್ನ ಕೇಂದ್ರ ಸರ್ಕಾರ ಇವತ್ತು ಮಂಜೂರಾತಿಯನ್ನ ಮಾಡಿದೆ. ಅದನ್ನ ಇದೇ ವರ್ಷದಿಂದಲೇ ಅಡ್ಮಿಷನ್ಗಳನ್ನ ತೆಗೆದುಕೊಂಡು ಶಾಲೆಯನ್ನ ಆರಂಭ ಮಾಡಬೇಕು. ಅಥಣಿ ಪಟ್ಟಣದ ಸರ್ಕಾರಿ ಶಾಲೆಯಲ್ಲಿ 6 ಕೊಠಡಿಗಳನ್ನ ಈಗಾಗಲೇ ಮೀಸಲನ್ನ ಇಟ್ಕೊಂಡು ಇದೇ ಒಂದು ಕೊಠಡಿಗಳಲ್ಲಿ ಈಗ ತಾತ್ಕಾಲಿಕವಾಗಿ ಶಾಲೆಯನ್ನ ಆರಂಭ ಮಾಡಬೇಕು. ಬರುವಂತ ದಿನಮಾನಗಳಲ್ಲಿ ಸುಸಜ್ಜಿತ ಕಟ್ಟಡವನ್ನ ಕಟ್ಟಿಸ್ಕೊಡ್ತೀವಿ ಅನ್ನುವಂಥ ಏನು ವಾಗ್ದಾನವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಅದರ ಪ್ರಕಾರ ಶಾಲೆ ಕೂಡ ಆರಂಭ ಆಗ್ತಾ ಇದೆ. ಇದರಿಂದ ಏನಂತಂದ್ರೆ ಸ್ಥಳೀಯ ಜನರಿಗೆ, ಸ್ಥಳೀಯ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರಸ್ಥರಿಗೆ ಇದು ಸಾಕಷ್ಟು ಅನುಕೂಲ ಆಗಲಿದೆ. ಸೊ ಒಟ್ಟಲ್ಲಿ ಹೇಳೋದಾದ್ರೆ ಏನಿವತ್ತು ನಾಯಕರುಗಳು ಕ್ರೆಡಿಟ್ಗೋಸ್ಕರ ಇವತ್ತು ಕಚ್ಚಾಡ್ತಾ ಇದ್ದಾರೆ. ಇದು ಒಂದು ರೀತಿ ಎಲ್ಲೋ ಏನಂತಂದ್ರೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಏನಂತಂದ್ರೆ ಚರ್ಚೆಗೆ ಗ್ರಾಸ್ ಆಗಿರ್ತಕ್ಕಂಥದ್ದು. ಇದನ್ನ ನಾವು ಮಾಡಿದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಹೊರತಾಗಿ ಇದನ್ನ ಏನಂತಂದ್ರೆ ಒಂದು ಕಾಮಗಾರಿನ ಕ್ರೆಡಿಟ್ ಪಡೆಯೋದಕ್ಕೆ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಬರುವಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡಿ ನೀವೇ ನಿಮ್ಮ ಸ್ವಂತ ಕೆಲಸಗಳನ್ನ ಮಾಡಿಕೊಂಡು ನೀವು ಕ್ರೆಡಿಟ್ ಅನ್ನ ತಗೊಳ್ಳಿ ಅನ್ನುವಂಥ ಮಾತುಗಳು ಕೂಡ ಇವತ್ತು ಕೇಳಿ ಬರ್ತಾ ಇದ್ದಾವೆ ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.